ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಲೈಟ್ರೂಮಲ್ಲಿ ವಿಂಟೇಜ್ ಪ್ರಿಸೆಟ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಅದಕ್ಕೆ ಮುಂಚೆ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಕಾಂಟ್ರಾಸ್ಟ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳೋಣ. ಹೈಲೈಟ್ ಸ್ವಲ್ಪ ಡಿಕ್ರೀಸ್ ಮಾಡ್ಕೊಳ್ಳಿ. ನಿಮ್ಮ ಫೋಟೋದಲ್ಲಿ ಬಂದುಬಿಟ್ಟು ಹೈಲೈಟ್ ತುಂಬ ಇದ್ದರೆ ಮಾತ್ರ ಡಿಕ್ರೀಸ್ ಮಾಡ್ಕೊಳ್ಳಿ. ಎಕ್ಸ್ಪೋಜರ್ನ ಕಂಟ್ರೋಲ್ ಮಾಡೋಕ್ಕೆ ಹೈಲೈಟ್ಸ್ನ ಡಿಕ್ರೀಸ್ ಮಾಡ್ಕೊಳ್ಳಿ. ವೈಟ್ಸ್ನ ಫುಲ್ ಡಿಕ್ರೀಸ್ ಮಾಡ್ಕೊಳ್ತೀನಿ. ಓಕೆ, ಬ್ಲ್ಯಾಕ್ನೆಸ್ ಡಿಕ್ರೀಸ್ ಮಾಡ್ಕೊಳ್ತೀನಿ. ಕರ್ವ್ಸ್ ಅಡ್ಜಸ್ಟ್ಮೆಂಟ್ ಆಮೇಲೆ ಮಾಡ್ಕೊಳ್ಳೋಣ. ಅದಕ್ಕೆ ಮುಂಚೆ ಇವಾಗ ಕಲರ್ಸ್ ಬರೋಣ. ವಿಬ್ರೆನ್ಸ್ ಇನ್ಕ್ರೀಸ್ ಮಾಡ್ಕೊಳ್ತೀನಿ, 50 ಇಟ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಮಿಕ್ಸ್ ಇದೆ, ಮಿಕ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ರೆಡ್ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ನನ್ನ ಇಮೇಜ್ ಪ್ರಕಾರ ಇದು ರೆಡ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಕೊಟ್ಕೊಳ್ಳಿ. ಇಲ್ಲಿ ವಿಂಟೇಜ್ ಡಿಕ್ರೀಸ್ ಮಾಡ್ಕೊಳ್ತೀನಿ. ಯಾಕಂದರೆ ಸೈಡಲ್ಲಿ ಈ ಥರ ಡಾರ್ಕ್ ಆಗಿ ಬರುತ್ತೆ. 14 ಇಟ್ಕೊಳ್ಳೋಣ. ಗ್ರೈನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಅವಾಗೆ ಸ್ವಲ್ಪ ವಿಂಟೇಜ್ ಲುಕ್ ಸಿಗುತ್ತೆ. ಗ್ರೈನ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಮೇಲ್ಗಡೆ ಬಂದರೆ ಸ್ಪ್ಲಿಟ್ ಟೋನ್ ಅಂತ ಇದೆ. ಸ್ಪ್ಲಿಟ್ ಟೋನ್ ಬನ್ನಿ, U60 ಹಂಗೆ ಇಟ್ಕೊಳ್ಳೋಣ. ಸ್ಯಾಚುರೇಷನ್ 20 ಇಟ್ಕೊಳ್ಳೋಣ. ಓಕೆ, ಇಲ್ಲಿ ಶ್ಯಾಡೋಸಲ್ಲಿ U250 ಇಟ್ಕೊಳ್ಳೋಣ. ಸ್ಯಾಚುರೇಷನ್ 25 ಇಟ್ಕೊಳ್ಳೋಣ. ಇಲ್ಲಿ ಕೆಳಗಡೆಯಿಂದ ಹಿಂಗೆ ಸ್ಲೈಡ್ ಮಾಡಿದ್ರೆ U ಇನ್ಕ್ರೀಸ್ ಆಗುತ್ತೆ, ಮತ್ತು ಮೇಲ್ಗಡೆ ತೊಗೊಂಡಿದ್ರೆ ಸ್ಯಾಚುರೇಷನ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಇನ್ಕ್ರೀಸ್ ಮಾಡ್ಕೊಳ್ಳಿ. ಶಾರ್ಪ್ನೆಸ್ ಇಟ್ಕೊಳ್ಳೋಣ. 60 ಇಟ್ಕೊಳ್ತೀನಿ, 65. ಓಕೆ, ಮಾಸ್ಕಿಂಗ್ 60 ಇಟ್ಕೊಳ್ತೀನಿ. ಕಲರ್ ನಾಯ್ಸ್ ರಿಡಕ್ಷನ್ 23 ಇಟ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ನಾವು ಇವಾಗ ಕರ್ವ್ಸ್ ಅಡ್ಜಸ್ಟ್ಮೆಂಟ್ ಹೋಗೋಣ. ಇಲ್ಲಿ ಕರ್ವ್ಸ್ ಅಡ್ಜಸ್ಟ್ಮೆಂಟಲ್ಲಿ ಫಸ್ಟ್ ವೈಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಕರ್ವ್ಸ್ ಹಿಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅದೇ ಥರ ಮಾಡ್ಕೊಳ್ಳಿ. ಅವಾಗೆ ಸ್ವಲ್ಪ ವಿಂಟೇಜ್ ಲುಕ್ ಸಿಗುತ್ತೆ. ನೆಕ್ಸ್ಟು ಗ್ರೀನ್ ಬನ್ನಿ. ನೆಕ್ಸ್ಟು ಬ್ಲೂ ಬನ್ನಿ. ಓಕೆ, ಡನ್ ಕೊಟ್ಕೊಳ್ಳಿ. ಇದು ಬಿಫೋರ್ ಇದು ಆಫ್ಟರ್. ಓಕೆ, ಇವಾಗ ಇಲ್ಲಿ ಕ್ರಿಯೇಟ್ ಮಾಡಿರೋ ಪ್ರಿಸೆಟ್ನ ಬಂದ್ಬಿಟ್ಟು ಹೆಂಗೆ ಕಾಪಿ ಮಾಡಿ ಬೇರೆ ಇಮೇಜ್ಗೆ ಪೇಸ್ಟ್ ಮಾಡಬೇಕು ಅಂದರೆ ಇಲ್ಲಿ 3 ಡಾಟ್ ಇದೆಯಲ್ಲ, 3 ಡಾಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ನ ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಟಿಕ್ ಮಾರ್ಕ್ ಕೊಟ್ಕೊಳ್ಳಿ. ಇವಾಗ ಸೆಟ್ಟಿಂಗ್ಸ್ ಕಾಪಿಡ್ ಅಂತ ಬಂದಿದೆ. ನೆಕ್ಸ್ಟ್ ನೀವು ಯಾವ ಇಮೇಜ್ ಬೇಕೋ ಅದಕ್ಕೆ ತಿರ್ಗಾ ಇಲ್ಲಿ ಬಂದು ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಸೆಟ್ಟಿಂಗ್ ಪೇಸ್ಟ್ ಆಗಿದೆ, ನೀವು ನೋಡ್ಕೋಬೋದು. ತಿರ್ಗಾ ಇದರಲ್ಲಿ ಸ್ವಲ್ಪ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ರೆ ಕಲರ್ಸ್ ಇವಾಗ ಸ್ವಲ್ಪ ಡಾರ್ಕ್ ಇದೆ ಇಮೇಜು, ಸೊ ವೈಟ್ಸ್ನ ಚೂರು ಇಲ್ಲಿ ಲೈಟ್ಸಲ್ಲಿ ಬಂದ್ಬಿಟ್ಟು ನೀವು ಸೆಟ್ ಮಾಡಿಕೊಂಡ್ರೆ ಇಮೇಜ್ ನೋಡ್ಬೋದು. ಬಿಫೋರ್ ಇದು ಆಫ್ಟರ್. ಅದೇ ಥರ ಯಾವ ಇಮೇಜ್ ಬೇಕಾದರೂ ನೀವು ಅಪ್ಲೈ ಮಾಡ್ಕೋಬೋದು. ವಿಡಿಯೋ ಯೂಸ್ಫುಲ್ ಅನ್ಸರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಲೈಟ್ರೂಮ್ ಮೊಬೈಲ್ ಆ್ಯಪ್ ಯೂಸ್ ಮಾಡ್ತಿದ್ದಾರೆ ಅವ್ರಿಗೆ ಶೇರ್ ಮಾಡಿ. ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.